ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ನಾನಿವತ್ತು ನನ್ನ ಸ್ಕಿನ್ ಕೇರ್ನ ತೋರಿಸ್ತಾ ಇದ್ದೀನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸಮ್ಮರ್ ಆಗಿರೋದ್ರಿಂದ ಸ್ಕಿನ್ ಕೇರ್ ತುಂಬಾ ಇಂಪಾರ್ಟೆಂಟ್. ಅಫ್ಕೋರ್ಸ್ ಸೀಸನ್ ವೈಸ್ ವಿಂಟರಲ್ಲೂ ಅಷ್ಟೇ ಇಂಪಾರ್ಟೆಂಟ್. ಬಟ್ ನಾವು ವಿಂಟರಲ್ಲಿ ಮಾಡೋ ಸ್ಕಿನ್ ಕೇರ್ನ ಸಮ್ಮರಲ್ಲಿ ಮಾಡೋಕ್ಕಾಗಲ್ಲ. ಸಮ್ಮರಲ್ಲಿ ಮಾಡೋ ಸ್ಕಿನ್ ಕೇರ್ನ ವಿಂಟರಲ್ಲಿ ಮಾಡೋಕ್ಕಾಗಲ್ಲ. ವಿಂಟರಲ್ಲಿ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಡ್ರೈ ಆಗ್ತಾ ಇರುತ್ತೆ. ನಾವು ವಿಂಟರಲ್ಲಿ ಬಂದುಬಿಟ್ಟು ಮಾಯ್ಶ್ಚರೈಸರ್ ಆಗಿರೋ ಅಂಥದ್ದನ್ನು ಮಾಡಬೇಕು. ಸಮ್ಮರಲ್ಲಿ ಬಂದುಬಿಟ್ಟು ನಮಗೆ ಆಯಿಲಿನೆಸ್ ಜಾಸ್ತಿ ಆಗುತ್ತೆ, ಸ್ವೆಟ್ ಆಗೋದ್ರಿಂದ ಆಯಿಲಿನೆಸ್ ಆಗುತ್ತೆ. ಸೊ ನಾವು ಅದಕ್ಕೆ ಯಾವ ರೀತಿ ಸ್ಕಿನ್ ಕೇರನ್ನು ಮಾಡಬೇಕು ಅನ್ನೋದನ್ನ ನಾವು ಮಾಡಬೇಕು. ಸೊ ಗೈಸ್, ಏನು ಗೊತ್ತಾ, ಒಂದೊಂದ್ಸಲ ನಾನು ತುಂಬಾ ಮಿಸ್ಟೇಕಾಗಿ ಮಾತಾಡ್ತಾ ಇರ್ತೀನಿ. ನಮ್ಮಮ್ಮ ಅದನ್ನ ಎಷ್ಟೊಂದು ಕರೆಕ್ಷನ್ಸ್ ಮಾಡ್ತಾ ಇರ್ತಾರೆ. ಇದಂತೂ ನನಗೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ತುಂಬ ಸಲ ವರ್ಡ್ಸ್ ತುಂಬ ಕರೆಕ್ಷನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ಮಾ. ಸೊ ಇದು ಬಂದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಮುಲ್ತಾನಿ ಮಿಟಿ ಪೌಡರ್. ಇದನ್ನು ನಾನು ಮೀಶೋಲ್ಲಿ ಬೈ ಮಾಡಿದ್ದು. 110 ರುಪೀಸ್ಗೆ 2 ಪೀಸ್ ಬಂದಿತ್ತು. ಆಲ್ರೆಡಿ ನಾನು ಇದೊಂದು 3 to 4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಇನ್ನೂ ಒಂದು 50% ಇದೆ ಪೌಡರು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಹೋಮ್ ಮೇಡ್ ಬಾತ್ ಪೌಡರ್, ಸ್ಕಿನ್ ಕೇರ್ ಪೌಡರ್, ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದು ನೀವು. ಈವನ್ ಬೇಬೀಸ್ಗೂ ಕೂಡ ಯೂಸ್ ಮಾಡ್ಬೋದು. ನಾನು ಬೇಬಿಗೆ ಯೂಸ್ ಮಾಡಲ್ಲ, ನನಗೆ ಮಾತ್ರ ಯೂಸ್ ಮಾಡ್ತೀನಿ. ಯಾಕಂದರೆ ಬೇಬೀಸ್ದು ಆಲ್ರೆಡಿ ಮಾಯ್ಶ್ಚರೈಸರ್ ಆಗಿರುತ್ತೆ. ನಾವು ಇದೆಲ್ಲ ಇದು ಯೂಸ್ ಮಾಡೋದ್ರಿಂದ ಮಗುಗೆ ಸ್ಕಿನ್ನು ಡ್ರೈ ಆಗುತ್ತೆ. ಸೊ ಬೇಬಿಗೆ ಆದಷ್ಟು ಮಾಯ್ಶ್ಚರೈಸರ್ ಆಗಿರೋದೇ ಒಳ್ಳೆಯದು. ಡ್ರೈ ಸ್ಕಿನ್ ಆಗಲಿಕ್ಕೆ ಬಿಡಬೇಡಿ. ಇದನ್ನು ನೀವು ಬೇಕಾದ್ರೆ ಯೂಸ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಬಾತ್ ಪೌಡರ್ ಅಥವಾ ಈ ಫೇಸ್ ಪ್ಯಾಕ್ ಪೌಡರ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಓಕೆ, ಇಲ್ಲಿ ನಮ್ಮಮ್ಮ ಏನೋ ಕೇಳ್ತಾ ಇದ್ದಾರೆ, ಏನೋ ವಾರ್ಜುಕಾಯಿ ಸೀಸನ್ ಅಲ್ವಾ, ಕಿತ್ಕೊಂಬರ್ತೀನಿ ಎಷ್ಟೊತ್ತಾಗುತ್ತೆ ಅಂತ. ಇದು 1 ಸ್ಪೂನ್ ತಗೋಬೇಕು. ಸೊ ನೋಡಿ, ಇಷ್ಟೇ, ಜಾಸ್ತಿನೂ ತಗೋಬೇಡಿ. ನೀವು ಹ್ಯಾಂಡ್ಸ್ಗೆ ಲೆಗ್ಸ್ಗೆಲ್ಲ ಯೂಸ್ ಮಾಡೋದಿದ್ರೆ ಇನ್ನೊಂದು ಸ್ಪೂನ್ ತಗೊಳ್ಳಿ. ನಾನು ಇನ್ನೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಹಾವು ಬಂದತ್ತು ಕೆಳಗೆ ನೋಡ್ಕೊ. ಮತ್ತೆ ಇಲ್ಲಿ ನಮ್ಮ ಮನೆ ಹತ್ರ ನಾಗರ ಹಾವಿದೆ. ಫ್ರೆಂಡ್ಸ್, ಹಾವು ಬಂದ್ಬಿಟ್ಟಿದೆ. ನನಗಂತೂ ತುಂಬ ಭಯ ಹೊರಗಡೆ ಎಲ್ಲ ಓಡಾಡೋಕ್ಕೆ. ಸಮ್ಮರ್ ಅಲ್ವಾ ಪಾಪ, ಅದ್ರ ಜಾಗದಲ್ಲಿ ನಾವು ಬಂದು ಮನೆ ಕಟ್ಕೊಂಡಿದ್ದೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮುಲ್ತಾನಿ ಮಿಟಿ ಪೌಡರನ್ನು ಜಾಸ್ತಿ ಹಾಕ್ಕೋಬೇಡಿ. ಸೊ ನೋಡಿ, 2 ಸ್ಪೂನ್ ಬಾತ್ ಪೌಡರ್ಗೆ ಇಷ್ಟು ಮುಲ್ತಾನಿ ಮಿಟಿ ಆದರೆ ಸಾಕು. ಇದು ಡ್ರೈ ಮಾಡುತ್ತೆ ಸ್ಕಿನ್ನನ್ನು. ಇನ್ನೊಂದು ಚೂರು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಸಾಕು ಅಂದ್ಕೊಳ್ತೀನಿ, ಚೂರು. ಓಕೆ, ನೀವಿಲ್ಲಿ ಇದನ್ನು ರೋಸ್ ವಾಟರ್ ಜೊತೆ ಮಿಕ್ಸ್ ಮಾಡ್ಕೋಬೋದು. ನಾನು ರೋಸ್ ವಾಟರೆಲ್ಲ ಏನೋ ಮಿಕ್ಸ್ ಮಾಡ್ತಾಯಿಲ್ಲ, ಹಾಗೆ ಮಿಕ್ಸ್ ಮಾಡ್ಕೊತೀನಿ ಇವಾಗ. ಸೊ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೀವು ಈ ಪ್ಯಾಕನ್ನು ನೀವು ಬ್ರಷಲ್ಲೂ ಅಪ್ಲೈ ಮಾಡ್ಬೋದು. ನಾನು ಬ್ರಷಲ್ಲಿ ಅಪ್ಲೈ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮಗು ಎದ್ಬಿಟ್ರೆ ಮತ್ತೆ ನಾನು ಇದನ್ನು ಅರ್ಧಂಬರ್ಧ ಬಿಟ್ಬಿಟ್ಟೆ ಓಡಬೇಕಾಗುತ್ತೆ. ಸೊ ಏನು ಮಾಡೋದು? ಸೊ ಅದಕ್ಕೆ ಆಲ್ರೆಡಿ ನಾನು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಹೀಗೆ ಯಾವತ್ತೂ ಅಷ್ಟೇ ನೆನ್ಪಿಟ್ಕೊಳ್ಳಿ, ನೀವು ಹೇಗಂದರೆ ಹಾಗೆ ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ. ಡೌನ್ ಪೋರ್ಷನ್ಸ್ಟು ಅಪ್ ಬರಬೇಕು. ಹೀಗೆ ಕೆಳಗಡೆಯಿಂದ ಮೇಲೆಗೆ ಅಪ್ಲೈ ಮಾಡ್ಕೋಬೇಕು. ಈಗ ನೀವು ಹೀಗೆ ಯಾಕಂದರೆ ಸ್ಕಿನ್ ಇದು ಪ್ಯಾಕ್, ಯಾವುದೇ ಫೇಸ್ ಪ್ಯಾಕ್ ಆಗ್ಬೋದು. ನಾವು ಫೇಸ್ ಪ್ಯಾಕ್ ಚೆನ್ನಾಗಿ ಅಪ್ಲೈ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮಗೆ ಸ್ಕಿನ್ ಚೆನ್ನಾಗಿ ಟೈಟ್ ಆಗುತ್ತೆ. ಸೊ ಅಪ್ಲೈ ಮಾಡಬೇಕಾದ್ರೆ ಕಣ್ಣೆಲ್ಲ ಹುಷಾರಾಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನೆಕ್ಕು, ನಿಮ್ಮ ಮನೇಲಿ ಯಾರಾದರೂ ಸಪೋರ್ಟ್ಗಿದ್ರೆ ನೀವು ಅವ್ರ ಹತ್ರನೇ ಅಪ್ಲೈ ಮಾಡಿಸ್ಕೋಬೋದು. ಸೊ ನಾನು ಫುಲ್ ಇಲ್ಲಿ ನೆಕ್, ಇಲ್ಲಿ
ಹ್ಯಾಂಡ್ಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಸ್ಕ್ರಬ್ ಥರ ಒಂದು 2-3 ಮಿನಿಟ್ಸ್ ಹ್ಯಾಂಡ್ಸ್ ಲೆಗ್ಸನ್ನ ಸ್ಕ್ರಬ್ ಮಾಡ್ಕೋಬೋದು. ಈ ಪ್ಯಾಕನ್ನು ನೀವು 10 to 15 ಮಿನಿಟ್ಸ್ ರಿಲ್ಯಾಕ್ಸ್ ಆಗಿ ಬಿಟ್ಬಿಡಿ. ಒಂದು ಕಡೆ ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ದಿಂಬಾಕ್ಕೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ರೆಸ್ಟ್ ಮಾಡಿ. ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಟೈಟ್ ಆಗುತ್ತೆ, ರಿಂಕಲ್ಸ್ ಕಡಿಮೆ ಮಾಡುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಹಾಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮತ್ತು ಬ್ಲೀಚು ಅಂತೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಬ್ಲೀಚ್ ಬದಲು ನೀವು ಏನು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಡಿ-ಟ್ಯಾನ್ ಬರುತ್ತೆ, ಡಿ-ಟ್ಯಾನ್ನ ಯೂಸ್ ಮಾಡ್ಬೋದು. ನೋಡಿ ಚೆನ್ನಾಗಿ ಸಜೆಷನ್ ತಗೊಂಡು ಯೂಸ್ ಮಾಡಿ. ಸೊ ನಾನು ಪಾರ್ಲರ್ ಕ್ಲೋಸ್ ಮಾಡಿರೋದ್ರಿಂದ ನಾನು ಮನೇಲೇ ಕೇರ್ ಮಾಡ್ಕೋಬೇಕು, ಹಾಗಾಗಿ ಮಾಡ್ತಾಯಿದ್ದೀನಿ. ನನ್ನ ಪಾರ್ಲರ್ಗೆ ಬರೋವ್ರಿಗೂ ಅಷ್ಟೇ ನಾನು ಬ್ಲೀಚ್ ಸಜೆಷನ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಬ್ಲೀಚ್ ಬಗ್ಗೆ ಗೊತ್ತಲ್ವ, ಅದು ಡ್ರೈ ಮಾಡುತ್ತೆ ಆ್ಯಂಡ್ ಅದು ನಮ್ಮ ಸ್ಕಿನ್ನನ್ನು ಬರ್ನ್ ಮಾಡುತ್ತೆ. ಅದು ಸ್ಟಾರ್ಟಿಂಗಲ್ಲಿ ನಮ್ಗೆ ಗೊತ್ತಾಗಲ್ಲ, ಆಫ್ಟರ್ ದಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಇದು ತುಂಬಾ ಒಂದು ಹೋಮ್ ಮೇಡ್ ರೆಮಿಡಿ, ತುಂಬಾ ಯೂಸ್ಫುಲ್ ಆದಂಥ ಒಂದು ಫೇಸ್ ಪ್ಯಾಕ್. ಓಕೆನಾ, ನೀವು ಟ್ರೈ ಮಾಡ್ತೀರಲ್ಲ. ನಾನು ಬಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.